ತಮಿಳುನಾಡು ದ್ರಾವಿಡರ ಕೋಟೆ. ಆ ಕೋಟೆಯಲ್ಲಿ ಬಿಜೆಪಿಯನ್ನ ತಕ್ಕ ಮಟ್ಟಿಗೆ ಶಕ್ತಿಪಡಿಸಿದ್ದು ಅಣ್ಣಾಮಲೈ. ಅಯ್ಯಯ್ಯೋ, ಅಣ್ಣಾಮಲೈಗೆ ಈಗ ಏನಾಯಿತು? ಯಾರಿಗೂ ಕೂಡ ಬೇಡವಾದ ಅಣ್ಣಾಮಲೈ ಇದ್ದ ಸರ್ಕಾರಿ ಹುದ್ದೆಯನ್ನು ಕೂಡ ಬಿಟ್ಟು ರಾಜಕೀಯ ಪ್ರವೇಶ ಮಾಡಿದ್ದು ದಂಡವಾಯಿತಾ? ಅಯ್ಯಯ್ಯೋ, ಅಣ್ಣಾಮಲೈಗೆ ಏನಾಯಿತು? ದ್ರಾವಿಡರ ಕೋಟೆಯಲ್ಲಿ ಬಿಜೆಪಿಗೆ ಶಕ್ತಿ ತುಂಬಿದ್ದ ಅಣ್ಣಾಮಲೈ ಈಗ ಯಾರಿಗೂ ಬೇಡವಾದ್ರ ಮಾಜಿ IPS ಅಣ್ಣಾಮಲೈ ಇದ್ದ ಹುದ್ದೆಯನ್ನು ಬಿಟ್ಟು ರಾಜಕೀಯ ಪ್ರವೇಶ ದಂಡವಾಗಿ ಹೋಯ್ತಾ? ಸುಮ್ಮನೆ ವೇಸ್ಟ್ ಆಯ್ತಾ? ಅತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವೂ ಇಲ್ಲ, ಇತ್ತ ಬಿಜೆಪಿ ಸ್ಥಳೀಯ ನಾಯಕರ ಬೆಂಬಲವೂ ಇಲ್ಲ. ದ್ರಾವಿಡ ಕೋಟೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಶಕ್ತಿ ತುಂಬಿದ್ದ ಅಣ್ಣಾಮಲೈ ಕಳೆದ MP ಎಲೆಕ್ಷನ್ನಲ್ಲಿ 4 ಲಕ್ಷಕ್ಕೂ ಹೆಚ್ಚು ಮತ ಗಳಿಸಿದ್ದ ಅಣ್ಣಾಮಲೈ, ಭಾರಿ ಪರಿಶ್ರಮ ಪಟ್ಟಿದ್ದ ವಿದ್ಯಾವಂತ ಅಣ್ಣಾಮಲೈಗೆ ಇದೆಂತಹ ಸ್ಥಿತಿ ಬಂತು ನೋಡಿ. ಹಾಗಾದ್ರೆ ಅಣ್ಣಾಮಲೈಗೆ ಏನಾಯಿತು? ತಮಿಳುನಾಡು ಹೇಳಿ ಕೇಳಿ ದ್ರಾವಿಡರ ಕೋಟೆ, ಅಲ್ಲಿ ಬಿಜೆಪಿ ಖಾತೆಯನ್ನು ತೆರೆಯೋದಕ್ಕೂ ಈವರೆಗೂ ಸಾಧ್ಯವಾಗಿಲ್ಲ. ಒಂದು ಬಾರಿ DMKಗೆ ಅಧಿಕಾರ ಕೊಡ್ತಾರೆ, ಇನ್ನೊಂದು ಬಾರಿ AIADMKಗೆ ಅಧಿಕಾರ ಕೊಡ್ತಾರೆ. ರಿಪೀಟೆಡ್ ಸರ್ಕಾರವನ್ನ ತಮಿಳುನಾಡಿನ ಜನ ಬಯಸುವುದಿಲ್ಲ. ಜಯಲಲಿತಾರ ಒಂದು ಶೈಲಿಯ ಅಧಿಕಾರ, ಇನ್ನು ಕರುಣಾನಿಧಿಯ ಒಂದು ರೀತಿಯ ಅಧಿಕಾರವನ್ನು ಕಂಡಿರುವಂತಹ ತಮಿಳುನಾಡು ಯಾರಿಗೆ ಅಧಿಕಾರವನ್ನು ಕೊಡಬೇಕು, ಯಾರಿಗೆ ಕೊಡಬಾರದು, ದ್ರಾವಿಡರ ಅತ್ಯಂತ ಹತ್ತಿರದ ಸಾಮೀಪ್ಯ ಯಾರಿಗಿರುತ್ತೋ ಅವ್ರ ಕೈಗೆ ಅಧಿಕಾರ ಹೋಗುತ್ತೆ. ತೀರಾ ಕಟು ಎಡಪಂಥೀಯರನ್ನ ಗೌರವಿಸುವ ನಾಡು ತಮಿಳುನಾಡು. ಅಲ್ಲಿ ಬಿಜೆಪಿಯದ್ದಾಗಲಿ RSSನದ್ದಾಗಲಿ ಏನೇನು ನಡೆಯೋದಿಲ್ಲ ಅಂದರೆ ಏನೇನು ನಡೆಯೋದಿಲ್ಲ. ದಟ್ ಈಸ್ ತಮಿಳುನಾಡು. ಹಾಗಾದ್ರೆ ಅಣ್ಣಾಮಲೈ ಪರಿಸ್ಥಿತಿ ಏನಾಯಿತು? ಮಾಜಿ IPS ಅಧಿಕಾರಿ, ಕರ್ನಾಟಕದ ವಿವಿಧ ಭಾಗಗಳಲ್ಲಿ SP ಆಗಿ ಕೆಲಸ ಮಾಡಿದವರು ಅಣ್ಣಾಮಲೈ. ಮಣಿಪಾಲು ಹೀಗೆ ನಾನಾ ಸೂಕ್ಷ್ಮ ಪ್ರದೇಶಗಳಲ್ಲೆಲ್ಲ, ಚಿಕ್ಕಮಗಳೂರಿನಲ್ಲೂ ಕೂಡ ಕೆಲಸ ಮಾಡಿದವರು ಅಣ್ಣಾಮಲೈ. ಕರ್ನಾಟಕದ ಬೇರೆ ಬೇರೆ ಅಧಿಕಾರ ವಲಯಕ್ಕೂ ಬೇಕಾದಂತಹ ವ್ಯಕ್ತಿ ಅಣ್ಣಾಮಲೈ. ಸರ್ಕಾರಿ ಹುದ್ದೆಯಲ್ಲಿ ಇರುವಾಗಲೇ ರಾಜೀನಾಮೆ ಕೊಟ್ಟು ರಾಜಕೀಯ ಪ್ರವೇಶ ಮಾಡಿದವರು. ಅವರ ಕಣ್ಣ ಮುಂದೆ ಅನೇಕ ರಾಜಕೀಯ ಪಕ್ಷಗಳಿದ್ದವು, ಆದರೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಬಿಜೆಪಿಗೆ ಹೋದ್ರು. ಕಳೆದ MP ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿದ್ರು. ಸರಿಸುಮಾರು 4,36,432 ಮತಗಳನ್ನು ಗಳಿಸಿದ್ರು. ಅಷ್ಟು ಮತಗಳನ್ನು ಗಳಿಸಿಯೂ ಕೂಡ ಸೋಲನ್ನ ಅನುಭವಿಸಬೇಕಾಗಿ ಬಂತು. DMK ಸಂಸದ ಆಯ್ಕೆಯಾದರು. ಅದಾದ ನಂತರ ಬಿಜೆಪಿ ಮುಂಬರುವ 2026ರ ಎಲೆಕ್ಷನ್ ತಮಿಳುನಾಡಿನಲ್ಲಿದೆ. ಆಗ ಬಿಜೆಪಿ ಮತ್ತು AIADMK ಪರಸ್ಪರ ಮೈತ್ರಿ ಮಾಡಿಕೊಳ್ಳೋದಕ್ಕೊಂದು ಮಾತುಕತೆ ನಡೆಸುತ್ತೆ. AIADMK ತಕರಾರು ಮಾಡುತ್ತೆ, ನಮಗೆ ನಿಮ್ಮ ಜೊತೆ ಮೈತ್ರಿ ಮಾಡಿಕೊಳ್ಳುವುದಕ್ಕೆ ಆಸಕ್ತಿ ಇಲ್ಲ. ನನಗೆ ನಿಮ್ಮ ಜೊತೆ ಮೈತ್ರಿ ಮಾಡಿಕೊಳ್ಳುವುದಕ್ಕೆ ಯಾವುದೇ ತೆರನಾದ ಆಸಕ್ತಿ ಇಲ್ಲ. ಕಾರಣ ಅದಕ್ಕೊಂದಷ್ಟು ಕಂಡೀಷನ್ಗಳನ್ನು ಇಡ್ತು AIADMK. ಅಂತೂ ಇಂತೂ ಮೈತ್ರಿಗೆ ಒಪ್ಪಿಕೊಂಡ AIADMK ಇಟ್ಟ ಕಂಡೀಷನ್ ಏನು ಗೊತ್ತೇನು? ನಿಮ್ಮ ಬಿಜೆಪಿಯ ನಾಯಕರಾಗಿರುವ ಮತ್ತು ತಮಿಳುನಾಡಿನ ರಾಜ್ಯಾಧ್ಯಕ್ಷನಾಗಿರುವ ಮಾಜಿ IPS ಅಣ್ಣಾಮಲೈ ಸಾಂಪ್ರದಾಯಿಕವಾಗಿ ನಮ್ಮನ್ನ ವಿರೋಧ ಮಾಡಿಕೊಂಡೇ ಬಂದವನು. ನಿಮಗೆ ಆ ಮನುಷ್ಯ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಕಟ್ಟು ವೈರಿ ನಮ್ಮದು ಅಂತ ಹೇಳಿ AIADMK ಅಧಿಕೃತವಾಗಿ ಹೇಳಿಕೊಂಡಿತ್ತು. ಆತನನ್ನು ನೀವು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೈ ಬಿಡುವುದಾದರೆ ನಾವು ನಿಮ್ಮ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಸೈ. ಈ ಕಂಡೀಷನ್ ಬಿಜೆಪಿಗೆ ಇಷ್ಟ ಆಯಿತೋ ಕಷ್ಟ ಆಯಿತೋ, ಬಟ್ ಅನಿವಾರ್ಯ ಅಂತೂ ಆಯಿತು. AIADMK ಜೊತೆ ಮೈತ್ರಿ ಮಾಡಿಕೊಂಡ್ರೆ ಮಾತ್ರ ದ್ರಾವಿಡ ಕೋಟೆಯಲ್ಲಿ ಬಿಜೆಪಿ ಕಮಲ ಅರಳೋದಕ್ಕೆ ಸಾಧ್ಯ. ಈ ಲೆಕ್ಕಾಚಾರಗಳು ಶಾ ಹಾಕಿಕೊಂಡ್ರು. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಏಕಾಏಕಿ ಅಣ್ಣಾಮಲೈಗೊಂದು ನೋಟಿಸನ್ನು ಕೊಡಲಾಯಿತು. ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲವಾದಲ್ಲಿ ಪಕ್ಷವೇ ನಿಮ್ಮನ್ನು ತೆಗೆದು ಬಿಸಾಕುತ್ತೆ ಅಂತ. ಯಾವುದೇ ತರಹದ ಯೋಚನೆಯನ್ನ ಮಾಡದೆ ಅಣ್ಣಾಮಲೈ ತನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಬಿಜೆಪಿ ಆಯ್ಕೆ ಮಾಡಿದ ವ್ಯಕ್ತಿಯನ್ನ ಅಲ್ಲಿನ ಬಿಜೆಪಿ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿತು.
ಅದಾದ ನಂತರ AIADMK ಲಿಖಿತ ಅಧಿಕೃತ ಮೈತ್ರಿ ಆಯಿತು. ಈಗ ಅಲ್ಲಿ AIADMK ಮತ್ತು BJP ಮೈತ್ರಿ. ಅದಾದ ನಂತರ BJPಗೆ ಶಕ್ತಿ ಸಾಕಾಗಲಿಲ್ಲ. 2026ರ ಎಲೆಕ್ಷನ್ನಲ್ಲಿ ಕೇವಲ AIADMKನ ಕೈಯಲ್ಲಿ ಇಟ್ಕೊಂಡು ಏನು ಸುಖ ಇಲ್ಲ. BJPಯ ಮತ್ತೊಂದು ದೋಸ್ತಿಯಾಗಿ TVK ಬರಬೇಕು. ವಿಜಯ್ ಸ್ಥಾಪಕಾಧ್ಯಕ್ಷನಾಗಿರುವ TVK, ತಮಿಳಗ ವೆಟ್ರಿ ಕಳಗಂ ಅನ್ನೋ ಪಕ್ಷನ ಮೈತ್ರಿ ಮಾಡ್ಕೊಂಡ್ರೆ ಇನ್ನೂ ನಮಗೆ ಸುಲಭ. ಹಾಗಾಗಿನೇ ಅವರು ಕಳೆದ ಬಾರಿಯ ಕರ್ನೂಲು ಕಾಲ್ತುಳಿತ ಪ್ರಕರಣದಲ್ಲಿ ವಿಜಯ್ ಪರ ಹಗುರವ ತುಂಬ ಸಾಫ್ಟ್ ಆಗಿ ಮಾತನಾಡಿತು. ಸೊ ಅದು ಬೇರೆ ಬೇರೆ ಆಯಾಮ ಪಡೆದುಕೊಳ್ತು. BJP ಅದಕ್ಕೆ ಒಪ್ಪಿಕೊಳ್ಳುವಂತಹ ಯಾವುದೇ ತರಹದ ಸ್ಟೇಟ್ಮೆಂಟ್ಗಳನ್ನು ಈವರೆಗೂ ಕೊಡಲಿಲ್ಲ. ಹಾಗಾದರೆ ತಮಿಳುನಾಡಿನಲ್ಲಿ ಅಣ್ಣಾಮಲೈಗೆ ಏನಾಯಿತು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಾವು ಸ್ಕ್ರೀನ್ ಮೇಲೆ ಗಮನಿಸುವುದಾದರೆ, ಅಣ್ಣಾಮಲೈಗೆ ಏನಾಯಿತು, BJP ಜೊತೆ ಅಣ್ಣಾಮಲೈ ಸರಿ ಇಲ್ಲ, ಸ್ವಲ್ಪ ನಿಷ್ಠೂರ, ಸ್ವಲ್ಪ ಕಹಿ ಅನುಭವ, ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಇಬ್ಬರಿಗೂ ಅನ್ಯೋನ್ಯತೆಗಳಿಲ್ಲ. BJP ಅಣ್ಣಾಮಲೈ ನಡುವೆ ಕಿಲೋಮೀಟರ್ ಗಟ್ಟಲೆ ಅಂತರ ಇದೆ. ಮೀಟರ್ ಗಟ್ಟಲೆ ಆದರೂ ಹೆಂಗೋ ತಡ್ಕೋಬಹುದಾಗಿತ್ತು, ಕಿಲೋಮೀಟರ್ ಗಟ್ಟಲೆ. AIADMK ಜೊತೆ BJP ಮೈತ್ರಿ ನಂತರ ಎಲ್ಲವೂ ಅಷ್ಟಕ್ಕಷ್ಟೇ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಹೊತ್ತಿಗೆ ಅಣ್ಣಾಮಲೈ ಔಟ್ ಆಗಿ ಹೋಗ್ತಾರಾ? ಅಣ್ಣಾಮಲೈ ಸಿದ್ಧಾಂತಕ್ಕೂ AIADMK ಸಿದ್ಧಾಂತಕ್ಕೂ ಸರಿ ಹೊಂದೋದಿಲ್ಲ. ಹಾಗಾಗಿ ಅಣ್ಣಾಮಲೈ ಯಾವುದೇ ಕಾರಣಕ್ಕೂ AIADMK ಜೊತೆ ರಾಜಿ ಆಗೋದಿಲ್ಲ. BJP ಜೊತೆ ಅಣ್ಣಾಮಲೈ ಸರಿ ಇಲ್ಲ ಅನ್ನೋದು ವೆರಿ 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 ಕ್ಲಿಯರ್. ಅಷ್ಟಕ್ಕಷ್ಟೇ ಮೇಲ್ನೋಟಕ್ಕೆ ನಮಗೆ ಸರಿ ಇದೆ ಅನಿಸ್ಬೋದು, ಆದರೆ ಒಳಗೊಳಗೆ ಹೊತ್ಕೊಂಡು ಉರಿತಾ ಇದೆ. ಕಿಲೋಮೀಟರ್ ಗಟ್ಟಲೆ ಅಂತರಗಳಿದ್ದಾವೆ. AIADMK ಪಕ್ಷದ ಯಾವ ನಾಯಕರನ್ನ ಬಿಟ್ಟಿದ್ದಾರೆ ಹೇಳಿ ಅಣ್ಣಾಮಲೈ? ಎಲ್ಲ ನಾಯಕರ ವಿರುದ್ಧವೂ ಆರೋಪ ಮಾಡಿದ್ದಾರೆ. AIADMK ನಾಯಕರ ಮನಸ್ಸಿನಲ್ಲಿ ಅಣ್ಣಾಮಲೈ ಅನ್ನುವ ವ್ಯಕ್ತಿ ಎಕ್ಸ್ IPS ಅಧಿಕಾರಿ ಅಲ್ಲ, ಹಾಲಿ ದುಶ್ಮನ್. ಈಗ AIADMK ನಾಯಕರನ್ನ ಅಣ್ಣಾಮಲೈ ಕಂಡ್ರೆ ಕಿವಿಗೆ ಕಾದ ಸೀಸಾ ಬಿದ್ದವರ ಕುಣಿದಾಡ್ತಾರೆ ಅವರು. ಅಷ್ಟು ಸಾಂಪ್ರದಾಯಿಕ ವೈರತ್ವ ತುಂಬಿಕೊಂಡಿರುವಂತಹ AIADMK ಮತ್ತು ಅಣ್ಣಾಮಲೈ. ಒಟ್ಟಾರೆ ಅಣ್ಣಾಮಲೈರವರ ವಿಚಾರದಲ್ಲಿ ಕನ್ಕ್ಲೂಷನ್ ಕೊಡುವುದಾದರೆ, BJPಗೆ ಅಣ್ಣಾಮಲೈ ಅನಿವಾರ್ಯತೆನೋ ಅಗತ್ಯ ಅಷ್ಟೇ, ಅನಿವಾರ್ಯತೆ ಏನೂ ಇಲ್ಲ. ಅಣ್ಣಾಮಲೈಗೆ BJP ಅಗತ್ಯನೋ ಅನಿವಾರ್ಯತೆನೋ? ಅಣ್ಣಾಮಲೈಗೆ BJP ಅನಿವಾರ್ಯತೆ ಅಗತ್ಯ ಅಲ್ಲ. ಅಣ್ಣಾಮಲೈ ಒಂದು ಕಡೆ ಹೇಳ್ತಾರೆ ಮಾಧ್ಯಮದವ್ರ ಜೊತೆ, ಹೊಸ ಪಕ್ಷ ಏನಾದರೂ ಕಟ್ಟೋ ಪ್ಲಾನ್ ಇದೆಯಾ? ಆ ತರಹದ ಯಾವ ಪ್ಲಾನ್ಗಳು ನನ್ನಲ್ಲಿಲ್ಲ, ಆ ತರಹದ ಯೋಜನೆಯೇ ಇಲ್ಲ. ಹಾಗಾದರೆ ನಿಮ್ಮ ಮುಂದಿನ ಭವಿಷ್ಯ ಏನು ಅಂತ ಕೇಳಿದಾಗ, BJPಯಲ್ಲಿ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಈವರೆಗೂ ಕೆಲಸ ಮಾಡಿದ್ದೀನಿ. ನನಗೆ ಕೊಟ್ಟಂತಹ ಸ್ಟೇಟ್ ಪ್ರೆಸಿಡೆಂಟ್ ಗಿರಿಯನ್ನು ಕೂಡ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದೀನಿ. ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ 4,36,032 ಓಟುಗಳನ್ನು ಪಡೆಯುವಲ್ಲಿ ಯಶಸ್ಸು ಕಂಡಿದ್ದೀನಿ. ದ್ರಾವಿಡ ಕೋಟೆ ತಮಿಳುನಾಡಿನ ಉದ್ದಗಲಕ್ಕೂ ಕೂಡ BJPಯ ಪರ ಪ್ರಚಾರ ಮಾಡಿದ್ದೀನಿ. BJP ಅಂದ್ರೇನು, RSS ಅಂದ್ರೇನು, ಕಮಲ ಅಂದ್ರೇನು, BJP ಕೊಟ್ಟಂತಹ ಕೊಡುಗೆ ಏನು, BJPಯ ಉದ್ದೇಶ ಏನು, BJPಗೂ ಭಾರತಕ್ಕಿರೋ ಸಂಬಂಧ ಏನು, BJPಗೂ ಹಿಂದುತ್ವಕ್ಕೂ ಇರೋ ಸಂಬಂಧ ಏನು, ತಮಿಳುನಾಡಿನ ಮೂಲೆ ಮೂಲೆಯಲ್ಲಿ ಜೀವಿಸುವ ಕಟ್ಟಕಡೆಯ ನಾಗರಿಕನ ಕಿವಿಗಳಿಗೂ ಕೂಡ ತಲುಪಿಸುವ ಪ್ರಯತ್ನಗಳು ನನ್ನಿಂದಾಗಿದೆ. ಅಣ್ಣಾಮಲೈ ವಿವರಿಸ್ತಾರೆ. ಸರಿ, ಹಾಗಾದರೆ BJP ನಿಮ್ಮನ್ನು ಸಂತೃಪ್ತರನ್ನಾಗಿಸದೇ ಇದ್ದರೆ ಏನು ಮಾಡ್ತೀರಿ ಅಂತ ಕೇಳಿದ್ರೆ, ಒಂದಷ್ಟು ಜಮೀನಿದೆ, ಕೃಷಿ ಮಾಡ್ಕೊಂಡು ರೈತನಾಗಿ ಬದುಕ್ತೀನಿ ಅಂತ ಹೇಳ್ತಾರೆ ಅಣ್ಣಾಮಲೈ. ನನಗೊಂದಷ್ಟು ಜಮೀನಿದೆ, ನಾನು ಮೂಲತಃ ಕೃಷಿಕ ಕುಟುಂಬದಿಂದ ಬಂದವನು, ನನಗೆ BJPನೋ ಮತ್ತೊಂದೋ ಮಗದೊಂದೋ ನನಗೆ ಜಮೀನಿದೆ, ಕೃಷಿ ಮಾಡ್ಕೊಂಡು ರೈತನಾಗಿ ಬದುಕ್ತೀನಿ ಅಂತ ಹೇಳಿ ಅಣ್ಣಾಮಲೈ ಹೇಳ್ತಾರೆ. ದ್ರಾವಿಡರ ಕೋಟೆಯಲ್ಲಿ BJP ಪರ ಕೆಲಸ ಮಾಡಿದ ನಿಷ್ಠಾವಂತ ಪ್ರಾಮಾಣಿಕ ನಾಯಕ ಅಣ್ಣಾಮಲೈ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಈಗ ಅನಾಥ. ಹೇಳೋರಿಲ್ಲ ಕೇಳೋರಿಲ್ಲ. ವಾರಕ್ಕೆ 2 ಸತಿ ಅಮಿತ್ ಶಾ ಫೋನ್ ಮಾಡ್ತಾ ಇದ್ರು ಈ ಹಿಂದೆ, ತಿಂಗಳಿಗೆ 1 ಬಾರಿ ಮಿಸ್ ಕಾಲ್ ಹೊಡೆಯೋರಿಲ್ಲ. ಈಗ ಆ ಪರಿಸ್ಥಿತಿಗೆ ಅಣ್ಣಾಮಲೈ ಬಂದಿದ್ದಾರೆ. ಅಣ್ಣಾಮಲೈರ ಮುಂದಿನ ರಾಜಕೀಯ ಭವಿಷ್ಯ ಏನಾಗುತ್ತೋ ಕುತೂಹಲದಲ್ಲಿ ಜನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.